ವೀಕ್ಷಕರೇ ನಮಸ್ಕಾರ. ಇದೇ ಜನವರಿ 14ರಂದು ದೇಶದ ಯುವ ರಾಜಕಾರಣಿ ರಾಹುಲ್ ಗಾಂಧಿಯವರು ಮಣಿಪುರದಿಂದ ಮುಂಬೈವರೆಗೆ ಸುಮಾರು 6200 ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ಪ್ರಾರಂಭಿಸಲಿದ್ದಾರೆ. ಈಗಾಗಲೇ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಸುಮಾರು 4000 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಕ್ರಮಿಸಿ ದೇಶದ ಜನರ ಮನಸ್ಸುಗಳನ್ನು ಬೆಸೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಮೂಲಕ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಅವರು ತುಂಬ ಹೆಸರು ಮಾಡಿದ್ದಾರೆ. ಭಾರತ ಜೋಡೋ ಯಾತ್ರೆ ಮೂಡಿಸಿದ ಪರಿಣಾಮ ದೊಡ್ಡದು. ಚುನಾವಣೆಯ ರಾಜಕಾರಣದಲ್ಲಿ ಅದರ ಪರಿಣಾಮ ಇದೆಯೋ ಇಲ್ಲವೋ ಅನ್ನೋದು ಮುಖ್ಯವಲ್ಲ. ದೇಶದ ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಒಂದು ರೀತಿಯ ಹೊಸ ಬದಲಾವಣೆಯನ್ನು ಅದು ಉಂಟು ಮಾಡಿದೆ, ಹೊಸ ಸಂಚಲನವನ್ನು ಉಂಟು ಮಾಡಿದೆ. ಕಳೆದ ಕೆಲವು ತಿಂಗಳ ಹಿಂದೆ ಹೊತ್ತಿ ಉರಿದಂಥ ಮತ್ತು ದೇಶದ ರಾಜಕೀಯ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿದಂಥ ಮಣಿಪುರದಿಂದ ತಮ್ಮ ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಭಾರತ ಜೋಡೋ ನ್ಯಾಯ ಯಾತ್ರೆ. ಈ ಬಾರಿ ಅವರು ಭಾರತ ಜೋಡೋ ಯಾತ್ರೆಯ ಜೊತೆ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸಿದ್ದಾರೆ. ನ್ಯಾಯ ಕಾ ಹಕ್ ಮಿಲ್ನೆ ತಕ್ ಎನ್ನುವ ಸಂಕಲ್ಪದೊಂದಿಗೆ ಜನವರಿ 14ರಿಂದ ಮಣಿಪುರದಿಂದ ಸುಮಾರು 6200 ಕಿಲೋಮೀಟರ್ ದೂರ ಪ್ರಯಾಣ ಮಾಡುವಂಥ ಒಂದು ಯೋಜನೆಯನ್ನು ರಾಹುಲ್ ಗಾಂಧಿಯವರು ಹಾಕಿಕೊಂಡಿದ್ದಾರೆ. ಜನವರಿ 14ರಿಂದ ಅದು ಪ್ರಾರಂಭವಾಗಲಿದೆ ಮತ್ತು ಮುಂಬೈಯಲ್ಲಿ ಅದು ಸಮಾರೋಪಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಒಟ್ಟಾರೆ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಸಂದರ್ಭದಲ್ಲಿ ಇಂಥ ವಿಭಿನ್ನವಾದ ಸಂದರ್ಭದಲ್ಲಿ ನಡೀತಾ ಇರುವಂಥ ಈ ಯಾತ್ರೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ವಿಶ್ಲೇಷಣೆಗಳು, ಸಾಕಷ್ಟು ಪ್ರತಿಕ್ರಿಯೆಗಳು ಬರುವುದು ಸಹಜ. ಭಾರತದ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಗಾಂಧೀಜಿಯವರು ದೇಶದ ಮೂಲೆ ಸಂಚರಿಸಿ ಜನಸಂಪರ್ಕ ಸಾಧಿಸುವುದಕ್ಕೆ ಪ್ರಯತ್ನ ಮಾಡಿದರು. ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಕೂಡ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಲ್ಲಿ ದೇಶದ ಮೂಲೆ ಸುತ್ತುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಮುಖವಾಗಿ ಚಂದ್ರಶೇಖರ್ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆ ನಡೆಸಿ ಹೊಸ ರಾಜಕೀಯ ಸಂಕಲ್ಪವನ್ನು ಜನರಲ್ಲಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಹಾಗೆಯೇ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಕೂಡ ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ಈ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದೆಲ್ಲವೂ ಭಿನ್ನವಾಗಿ ಪ್ರಸ್ತುತ ಆಧುನಿಕ ಇಂಡಿಯಾದ ರಾಜಕೀಯ ಮತ್ತು ಸಾಮಾಜಿಕ ಭಿನ್ನ ಸಂದರ್ಭದಲ್ಲಿ, ಭಿನ್ನ ಪರಿಸ್ಥಿತಿಯಲ್ಲಿ, ಅತ್ಯಂತ ಚಾಲೆಂಜಿಂಗ್ ಅನ್ನುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಣಿಪುರದಿಂದ 6200 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ದೇಶದ ಜನರಲ್ಲಿ ಹೊಸ ರಾಜಕೀಯ ಸಂಕಲ್ಪವನ್ನು ರೂಪಿಸುವುದಕ್ಕೆ ಪ್ರಯತ್ನ ನಡೆಸ್ತಾ ಇರುವುದು ಭಾರತದ ರಾಜಕೀಯ ಸಂದರ್ಭದಲ್ಲಿ ಇದು ಒಂದು ರೀತಿಯ ನವಸಂಕ್ರಾಂತಿ. ಈ ನವಸಂಕ್ರಾಂತಿ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯ ಮೇಲೆ ಯಾವ ಪರಿಣಾಮ ಬೀರಬಹುದು? ಇದರ ಬಗ್ಗೆ ನಾಡಿನ ಚಿಂತಕರು, ಕವಿಗಳು, ಸಾಹಿತಿಗಳು, ಬರಹಗಾರರು, ಕಲಾವಿದರು ಮತ್ತು ರಾಜಕೀಯ ನಾಯಕರು ಯಾವ ರೀತಿ ಇದಕ್ಕೆ ಪ್ರತಿಸ್ಪಂದಿಸ್ತಾರೆ, ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ, ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನುವ ಕುತೂಹಲ ನಮ್ಮದು. ಈ ಹಿನ್ನೆಲೆಯಲ್ಲಿ ನಾಡಿನ ಚಿಂತಕರು, ಕಲಾವಿದರು, ಬರಹಗಾರರು, ರಾಜಕಾರಣಿಗಳು, ಮುತ್ಸದ್ದಿಗಳು ಇವರೆಲ್ಲರ ಜೊತೆ ಒಂದು ಸಣ್ಣ ಸಂವಾದ, ಚರ್ಚೆಯ ಮೂಲಕ ತಮಗೆ ಭಾರತ ಜೋಡೋ ನ್ಯಾಯ ಯಾತ್ರೆಯ ಪ್ರತಿಕ್ರಿಯೆಗಳನ್ನು ತಲುಪಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಈ ಪ್ರಯತ್ನದಲ್ಲಿ ತಾವು ನಮ್ಮ ಜೊತೆ ಇರ್ತೀರಾ ಅನ್ನೋ ನಂಬಿಕೆ ನಮ್ಮದು. ಎಂದಿನಂತೆ ತಾವು ಇನ್ ಕರ್ನಾಟಕ ಟಿವಿ, InKarnataka.com ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಪ್ರತಿಕ್ರಿಯಿಸಿ, ಸಾಧ್ಯವಾದರೆ ತನು ಮನ ಧನಗಳೊಂದಿಗೆ ನಮ್ಮ ಜೊತೆ ನಿಲ್ಲಿ, ಈ ಪ್ರಯತ್ನದಲ್ಲಿ ಭಾಗಿಯಾಗಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕೋರುತ್ತೇನೆ. ನಮಸ್ಕಾರ.